ನಾಳೆ ಜೂನ್ 12 ಶುಕ್ರ ಪ್ರದೋಷ ಬಂದಿದೆ. ಶಿವ ಹಾಗೂ ನಂದೀಶ್ವರನಿಗೆ ಈ ಒಂದು ಪದಾರ್ಥ ಅರ್ಪಿಸಿ ಬೇಡಿಕೊಂಡರೆ ನೀವು ಬಯಸಿದ ಉದ್ಯೋಗ, ಹಣ, ವ್ಯಾಪಾರ, ಕುಟುಂಬ, ವಿವಾಹ ಜೀವನ ನಿಮ್ಮದಾಗುತ್ತೆ. ಜನ್ಮ ಜನ್ಮಗಳ ಕರ್ಮ ಕಳೆದುಕೊಳ್ಳಲು ನಾಳೆ ಸಂಜೆ 7 ಗಂಟೆಯ ನಂತರ ಯಾವ ಕೆಲಸಗಳನ್ನು ಮಾಡಬೇಕೆಂದು ಈಗ ತಿಳಿಯೋಣ. ಪ್ರದೋಷ ವ್ರತ ಅಥವಾ ಪ್ರದೋಷ ಕಾಲ ಎನ್ನುವುದು ಇಡೀ ಸೃಷ್ಟಿಯಲ್ಲಿ ಒಂದು ವಿಶೇಷ ಸಮಯ. ಇದು ಸಾಕ್ಷಾತ್ ಪರಮೇಶ್ವರ ಹಾಗೂ ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ಸೃಷ್ಟಿಯಾದಾಗ ಶಿವನು ವಿಷ ಕುಡಿದು ವಿಷಕಂಠನಾದ ಈ ಸಮಯವು ಪ್ರದೋಷ ಸಮಯವಾಗಿತ್ತು. ಪ್ರತಿ ತಿಂಗಳು ಇದೇ ರೀತಿ ಪ್ರದೋಷ ಸಮಯ ಅಥವಾ ವ್ರತ ಬರುತ್ತದೆ. ಸ್ಕಂದ ಪುರಾಣದ ಪ್ರಕಾರ ಯಾರು ಪ್ರದೋಷ ಕಾಲದಲ್ಲಿ ಒಂದು ಚಿಕ್ಕ ದೀಪ ಹಚ್ಚುತ್ತಾರೋ ಅವರು 15 ದಿನ ದೇವಾಲಯಕ್ಕೆ ಹೋಗಿ ಶಿವ ದರ್ಶನ ಮಾಡಿದ ಪುಣ್ಯ ಪಡೆಯುತ್ತಾರೆ. ಪ್ರದೋಷ ಎಂದರೆ ಸಕಲ ದೋಷಗಳನ್ನು ದೂರ ಮಾಡುವಂಥದ್ದು. ಜಾತಕದಲ್ಲಿರುವ ಶನಿ ದೋಷ, ಕುಜ ದೋಷ, ರಾಹು ದೋಷ, ಶುಕ್ರ ದೋಷಗಳನ್ನು ದೂರ ಮಾಡುವಂಥದ್ದು. ನಾಳೆ ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಾದರೂ ಸರಿ ಶಿವನಿಗೆ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ದಾಳಿಂಬೆ ಹಣ್ಣಿನ ರಸದಿಂದ ಅಭಿಷೇಕ ಮಾಡಿದರೆ ಋಣಬಾಧೆಗಳಿಂದ ಮುಕ್ತಿ ಹೊಂದಬಹುದು. ಸಾಲಗಳೆಲ್ಲ ತೀರಿ ಹಣದ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಅನೇಕ ಕರ್ಮಗಳನ್ನು ಈ ಅಭಿಷೇಕ ದೂರ ಮಾಡುತ್ತದೆ. ಶಿವನ ಜೊತೆ ಪಾರ್ವತಿ ದೇವಿಯ ಅಪಾರ ಕೃಪೆಯಿಂದ ಜೀವನದಲ್ಲಿ ಧೈರ್ಯ, ಸ್ಥೈರ್ಯ ವೃದ್ಧಿಯಾಗುತ್ತದೆ. ನಾಳೆ ಪ್ರದೋಷ ವ್ರತದ ದಿನ ಪೂಜೆಗೆ ಶುಭ ಸಮಯ ಬಂದು ರಾತ್ರಿ 7 ಗಂಟೆ 36 ನಿಮಿಷದಿಂದ ರಾತ್ರಿ 8 ಗಂಟೆ 59 ನಿಮಿಷದವರೆಗೆ ಇರುತ್ತದೆ. ನೀವು ಸಂಜೆ 6:50 ನಂತರವೇ ಪೂಜೆ, ಅಭಿಷೇಕ, ಶಿವನಾಮ ಸ್ಮರಣೆ ಆರಂಭಿಸಬಹುದು. ಪ್ರದೋಷ ಕಾಲ ಶುಕ್ರವಾರ ಬಂದರೆ ಅದನ್ನು ಶುಕ್ರ ಪ್ರದೋಷ ಎಂದು ಕರೆಯಲಾಗುತ್ತದೆ. ಈ ದಿನ ವ್ರತದ ಆಚರಣೆ ಮಾಡಿದರೆ ಸೌಂದರ್ಯ, ಮದುವೆ, ಕುಟುಂಬ ಸುಖ, ನೆಮ್ಮದಿ, ಐಶ್ವರ್ಯ, ಸಂತಾನ, ಪತಿ ಪತ್ನಿ ದೂರವಾಗಿದ್ದರೆ ಮತ್ತೆ ಒಂದಾಗುವುದು, ಮಹಾಲಕ್ಷ್ಮಿ ದೇವಿ ಅನುಗ್ರಹ ಸಿಗುವಂತೆ ಮಾಡುತ್ತದೆ. ನಾಳೆ ಶುಕ್ರ ಪ್ರದೋಷದ ದಿನ ಶಿವನ ಮುಂದೆ ಕುಳಿತು ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂದು 108 ಬಾರಿ ಪಠಣ ಅಥವಾ ಶ್ರವಣ ಮಾಡಿ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ. ಇದರಿಂದ ಪರಮೇಶ್ವರನು ಪ್ರಸನ್ನಗೊಂಡು ಶಿವನನ್ನು ನೆನೆದ ವ್ಯಕ್ತಿಗೆ ಮನಸ್ಸು ಶಾಂತವಾಗುವಂತೆ ಮಾಡುತ್ತಾನೆ. ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ದೂರ ಮಾಡುತ್ತಾನೆ. ನಾಳೆ ಸಂಜೆ ಅಥವಾ ರಾತ್ರಿ ಭಕ್ತಿಯಿಂದ ಒಂದೇ ಒಂದು ಚಿಕ್ಕ ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ ಶಿವನನ್ನು ನೆನೆದು ಹಚ್ಚಿ. ಇದರಿಂದ ನಿಮ್ಮ ಮನಸ್ಸಿನ ನೋವು, ಕೋರಿಕೆಗಳು ಶಿವನಿಗೆ ತಲುಪುತ್ತದೆ. ಶಿವನ ಜೊತೆ ಪಾರ್ವತಿ ಅಮ್ಮನವರು ಕೂಡ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ. ನಾಳೆ ಅವಶ್ಯವಾಗಿ ಶಿವಾಲಯಕ್ಕೆ ಹೋಗಿ ನಂದೀಶ್ವರನ ಮುಂದೆ ಚಿಕ್ಕ ಲೋಟದಲ್ಲಿ ಹಾಲನ್ನು ಇಟ್ಟು ನಂದಿ ಕಿವಿಯಲ್ಲಿ ನಿಮ್ಮ ಕೋರಿಕೆಗಳನ್ನು ಹೇಳಿ. ಶಿವನಿಗೆ ನಂದಿಯು ನಿಮ್ಮ ಮಾತುಗಳನ್ನು, ಕಠಿಣ ಕೋರಿಕೆಗಳನ್ನು ತಲುಪಿಸಿ ನಿಮ್ಮ ಕೆಲಸ ಬೇಗ ಆಗುವಂತೆ ಮಾಡುತ್ತಾನೆ. ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದವರು ಚಿಕ್ಕ ವಿಭೂತಿ ಹುಂಡೆಯನ್ನು ಶಿವನ ಮುಂದಿಟ್ಟು ಹಣೆಗೆ ಹಚ್ಚಿಕೊಳ್ಳಿ. ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಪೂಜಿಸಿದ ವಿಭೂತಿಯನ್ನೇ ಹಣೆಗೆ ಧರಿಸುತ್ತಾ ಬನ್ನಿ. ಜೈ ಶ್ರೀರಾಮ ಎಂದು ಕಾಗದದ ಮೇಲೆ ಬರೆದು ಅದರ ಕೆಳಗೆ ನಿಮ್ಮ ಕೋರಿಕೆಗಳನ್ನು ಬರೆದು ಶಿವನ ದೇಗುಲಕ್ಕೆ ಹೋಗಿ ಚಿಕ್ಕ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆ ದೀಪಾರಾಧನೆ ಮಾಡಿ. ನೀವು ಕೋರಿಕೆ ಬರೆದ ಕಾಗದವನ್ನು ದೀಪದ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಸಮಯದ ನಂತರ ಕಾಗದವನ್ನು ಮನೆಗೆ ತನ್ನಿ. ಶಿವನಿಗೆ ರಾಮನೆಂದರೆ ಇಷ್ಟ. ರಾಮನಾಮದ ಕೆಳಗೆ ಕೋರಿಕೆ ಬರೆದು ಶುಕ್ರ ಪ್ರದೋಷದ ದಿನ ಬೇಡಿಕೊಂಡರೆ ನಿಮ್ಮ ಯಾವುದೇ ಕಠಿಣ ಕೋರಿಕೆಗಳಿದ್ದರೂ ಬೇಗ ನೆರವೇರುತ್ತದೆ. ಹಣ, ಉದ್ಯೋಗ, ಮದುವೆ, ಪ್ರೇಮ ವಿವಾಹ, ಸಂತಾನ, ವ್ಯಾಪಾರ, ಯಾವುದೇ ಕಷ್ಟಗಳು ಕಳೆಯುತ್ತದೆ. ನಾಳೆ ಶುಕ್ರವಾರ ಪ್ರದೋಷದ ದಿನ ಒಂದು ವಿಳೆದೆಲೆಯ ಮೇಲೆ ಅರಿಶಿಣಕ್ಕೆ ಹಾಲು ಬೆರೆಸಿ ಅರಿಶಿಣದ ಮುದ್ದೆಯಿಂದ ಗೌರಿ ದೇವಿಯನ್ನು ಮಾಡಿ. ದೇವಿ ಮುಂದೆ ಕುಂಕುಮ ಪೂಜೆ ಮಾಡಬೇಕು. ಕುಂಕುಮ ಹಾಕುತ್ತಾ ಓಂ ಕಾತ್ಯಾಯಿನಿ ದೇವಿಯೇ ನಮಃ ಎಂದು 108 ಬಾರಿ ಹೇಳಿ. ಗೌರಿ ಅಷ್ಟೋತ್ತರವನ್ನು ಕೇಳಿ. ಈ ಕೆಲಸವನ್ನು ನೀವು ನಾಳೆ ಆರಂಭಿಸಿ ಪ್ರತಿ ಶುಕ್ರವಾರ ಅಥವಾ ಸಾಧ್ಯವಾದಷ್ಟು ಶುಕ್ರವಾರ ಮಾಡುತ್ತಾ ಬಂದರೆ ಇಡೀ ವಿಶ್ವದಲ್ಲಿ ನಿಮಗೆ ಏನು ಬೇಕೆಂದು ಕೇಳಿಕೊಳ್ಳುತ್ತೀರೋ ಅದು ಖಂಡಿತವಾಗಿ ಸಿಗುತ್ತದೆ. ಅತಿ ಮುಖ್ಯವಾಗಿ ಮದುವೆ ಆದವರು, ಮದುವೆ ಆಗದಿದ್ದವರು, ಪತಿ ಪತ್ನಿ ದೂರವಾಗಿದ್ದಾರೆ, ಪ್ರೇಮ ವಿವಾಹಕ್ಕೆ ಬಯಸುತ್ತಿದ್ದರೆ, ಇಷ್ಟಪಟ್ಟವರ ಸಿಗಲು, ವಧು ಸಿಗಲು, ಪತಿ ಪತ್ನಿ ಮಧ್ಯೆ ಪ್ರೀತಿ ಹೆಚ್ಚಲು, ಕುಟುಂಬದಲ್ಲಿನ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ದೂರವಾಗಲು, ಗ್ರಹ ದೋಷಗಳು ಕಳೆಯಲು ಈ ಕುಂಕುಮ ಪೂಜೆಯನ್ನು ನಾಳೆ ಮಾಡಬೇಕು. ಶುಕ್ರ ಪ್ರದೋಷದ ದಿನವು ಅಧಿಕ ಮಾಸದಲ್ಲಿ ಬಂದಿದೆ. ತುಂಬಾ ವಿಶೇಷವಾದ ದಿನ. ಇನ್ನೇನು ಅಧಿಕ ಮಾಸ ಮುಗಿಯುತ್ತಿದೆ. ನೀವು ಬೇರೆ ಮಾಸಗಳ
ಮಾಸಗಳಲ್ಲಿ ಮಾಡುವ ಪ್ರದೋಷ ವ್ರತಕ್ಕಿಂತ 10 ಪಟ್ಟು ಹೆಚ್ಚಿನ ಫಲವನ್ನು ಈ ಅಧಿಕ ಮಾಸದ ಪ್ರದೋಷ ವ್ರತ ನೀಡುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾಗುವ ಬಿಲ್ಪತ್ರೆ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ವಿವಿಧ ದ್ರವ್ಯಗಳಿಂದ ಶಿವಾಭಿಷೇಕ ಮಾಡಲು ಸಾಧ್ಯವಾಗದಿದ್ದರೆ ಶುದ್ಧ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಸಮಸ್ತ ಪುಣ್ಯ ತೀರ್ಥಗಳಿಂದ ಅಭಿಷೇಕ ಮಾಡಿದ ಫಲ ಸಿಗುತ್ತದೆ. ಜನ್ಮ ಜನ್ಮಗಳಲ್ಲಿ ತಿಳಿದು ತಿಳಿಯದೆ ಮಾಡಿದ ಪಾಪಗಳು ಶಿವನು ಪ್ರದೋಷ ವ್ರತ ಮಾಡುವುದರಿಂದ ದೂರ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಪುರುಷೋತ್ತಮ ಮಾಸದಲ್ಲಿ ಬಂದಿರುವ ಪ್ರದೋಷ ವ್ರತದ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಪರಮೇಶ್ವರ ಎಂದು ಬರೆದು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.